Hi, hello, ನಮಸ್ಕಾರ. ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಡಿ ಸಿ ಟಿ ಸ್ಟೂಡೆಂಟ್ಸ್, ಇವಾಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸು ಅನೌನ್ಸ್ ಆಗಿದೆ. ಓಕೆ, ಸೊ ಆಸ್ ಕೆ ಎ ಸರ್ಕ್ಯುಲರ್ ಪ್ರಕಾರ ಇವತ್ತು ಸಾಯಂಕಾಲ ಅರೌಂಡ್ 7 o'clock ಅನೌನ್ಸ್ ಆಗಬೇಕಾಯಿತು. ಸ್ವಲ್ಪ ಲೇಟ್ ಆಗಾದ್ರೆ ಹೇಳದ್ನಲ್ಲ, ಅರೌಂಡ್ ಒಂದು 8 o'clock ಅನೌನ್ಸ್ ಆಗಿದೆ. ಓಕೆ, ಸೊ ಇವಾಗ ತುಂಬ ಜನಕ್ಕೆ ರಿಸಲ್ಟ್ಸ್ ಬಂದಿದೆ, ತುಂಬ ಜನಕ್ಕೆ ರಿಸಲ್ಟ್ಸ್ ಬಂದಿಲ್ಲ. ಇವಾಗ ನೋಡೋದಾದ್ರೆ ನೋಡಿ, ಇಲ್ಲಿ ಇವಾಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಒಂದು ಕೊಟ್ಟಿದ್ದಾರೆ. ಸೊ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಒಂದು ಕೊಟ್ಟಿದ್ದಾರೆ. ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಓಪನ್ ಆಗುತ್ತೆ. ಸೊ ಈ ಲಿಂಕ್ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ರಿಸಲ್ಟ್ಸ್ ಬರುತ್ತೆ ನೋಡಿ. ಇದು ಫಸ್ಟ್ ರ್ಯಾಂಕ್ ತಗೊಂಡಿರೋ ಹುಡುಗ ನಮ್ಮ ಅಕಾಡೆಮಿಯಿಂದ. ಸೊ ಅವನು ಕೊಟ್ಟಿದ್ದು ಫಸ್ಟ್ ರ್ಯಾಂಕ್. ಆರ್ ವಿ ಕಾಲೇಜ್ ಬೇಕು ಅಂತಾನೆ ಓದಿದ್ದ. ನಾವು ಸ್ಟಾರ್ಟಿಂಗ್ ಸೇರ್ಕೊಬೇಕಾದ್ರೆ ಹೇಳಿ ಸರ್, ನಾನು ಆರ್ ವಿ ಕಾಲೇಜ್ ಮಾಡಬೇಕು ಅಂತ ಏಮ್ ಇದೆ ಅಂತ. ಸೊ ಈ ಗಾಟ್ ದ ಆಪ್ಷನ್ ನೋಡಿ, ಇಲ್ಲಿ ಇಂಜಿನಿಯರಿಂಗ್ ಒನ್ ಅಂತ ಇದು, ದಿಸ್ ಇಸ್ ದ ರ್ಯಾಂಕ್. ಇದು ಬಂದು ರ್ಯಾಂಕ್ ಆಗುತ್ತೆ. ಓಕೆ, ರ್ಯಾಂಕ್ ಇಂಡಿಕೇಟ್ ಆಗಿರೋದು. ಇನ್ನೊಂದು ಸೀರಿಯಲ್ ನಂಬರ್ ಆಫ್ ದ ಅಲಾಟೆಡ್ ಆಪ್ಷನ್ ನೋಡಿ, ಇಲ್ಲಿ ಫಸ್ಟ್ ಆಪ್ಷನ್ ಒಂದೇ ಆಪ್ಷನ್ಗೆ ಒಂದು ಅಲಾಟ್ ಆಗಿದೆ. ಅದನ್ನು ಕೊಟ್ಟರು ಒಂದೇ ಆಪ್ಷನ್ನು ಫಸ್ಟ್ ಆಪ್ಷನ್ಗೆ ಅಲಾಟ್ ಆಗಿದೆ, ಬಿಕಾಸ್ ಈಸ್ ದ ಫಸ್ಟ್ ಪರ್ಸನ್. ಸೊ ಈ ಥರ ಬೇಕು ಅಂತಂದರೆ ಎನ್ ಡಿ ಅಕಾಡೆಮಿಕ್ ಜಾಯ್ನ್ ಆಗಿ ಡೆಫಿನೆಟ್ಲಿ ನಿಮ್ಮ ಒಂದು ಡ್ರೀಮ್ ಕಾಲೇಜ್ ಅಚೀವ್ ಮಾಡೋಕ್ಕೆ ನನ್ನ ಕಡೆಯಿಂದ ಹೆಲ್ಪ್ ಸಿಕ್ಕೇ ಸಿಗುತ್ತೆ. ಸೊ ಇದು ಸೆಕೆಂಡ್ ರ್ಯಾಂಕ್. ಸೊ ಅದಾದಮೇಲೆ ಮಾಕ್ ಅಲಾಟ್ಮೆಂಟ್ ಬಂದಾಗ, ಸೊ ಅಲ್ಲಿ ನಿಮಗೆ ಲಾಗಿನ್ ಆದಾಗ ಈ ಒಂದು ಇಂಡಿಕೇಟ್ ಆಗಿರುತ್ತೆ. ಟೆಂಪ್ರವರಿ ಅಲಾಟ್ಮೆಂಟ್ ಅಷ್ಟೇ, ಇದು ಟೆಂಪ್ರವರಿಯಾಗಿ ಬಂದಿರುತ್ತೆ. ಇಲ್ಲಿ ಫೀಸು ಇಂಡಿಕೇಟ್ ಆಗಿರುತ್ತೆ. ಸೊ ಅದು ಇನ್ನೂ ಅಪ್ಡೇಟ್ ಆಗಿಲ್ಲ, ಲಿಂಕ್ ಓಪನ್ ಆಗಿಲ್ಲ. ಓಪನ್ ಆದಮೇಲೆ ನೋಡಿ. ಸೊ ಇದು ಬಂದು ಸೆಕೆಂಡ್ ರ್ಯಾಂಕ್ ಅಲಾಟ್ಮೆಂಟ್ ಆಗಿರೋ ಹುಡುಗ. ಇವನು ಹೇಳಿದ್ದ ಸರ್, ನಾನು ಎಮ್ ಎಸ್ ರಾಮಯ್ಯನೇ ಓದಬೇಕು ಅಂತ, ಬಿಕಾಸ್ ಈ ಸ್ಟಡಿ ಇನ್ ಎಮ್ ಎಸ್ ರಾಮಯ್ಯ ಪಾಲಿಟೆಕ್ನಿಕ್. ಸೊ ಅಲ್ಲೇ ಓದಿದ್ದು. ಸೊ ಅಲ್ಲೇ ಬೇಕು ಅಂತ ಹೇಳಿದ್ದ. ನಾನು ಹೇಳಿದ್ದೆ ಆರ್ ವಿ ಕಾಲೇಜ್ ಆಗಿ ಸಿಗುತ್ತೆ ನಿನಗೆ ಅಂತ, ಬಟ್ ಅವನು ಎಮ್ ಎಸ್ ರಾಮಯ್ಯ ಬೇಕು ಅಂತ ಹೇಳಿದ್ದ. ಸೊ ಈ ಗಾಟ್ ಇಸ್ ಡ್ರೀಮ್ ಕಾಲೇಜ್. ಅದೇ ಥರ 6th ರ್ಯಾಂಕ್ ತಗೊಂಡ್ರೆ ಹುಡುಗ ಆರ್ ವಿ ಕಾಲೇಜ್ ತಗೊಂಡಿದ್ದಾನೆ. 9th ರ್ಯಾಂಕ್ ತಗೊಂಡ್ರೆ ಹುಡುಗ ಆರ್ ವಿ ಕಾಲೇಜ್ ತಗೊಂಡಿದ್ದಾನೆ. ಸೊ ಆಲ್ಮೋಸ್ಟ್ ಸುಮಾರೆಲ್ಲ ಆರ್ ವಿ ಕಾಲೇಜ್ಗೆ ಹೋಗಿದ್ದಾರೆ. ಓಕೆ, ಸೊ ಸುಮಾರು ಜನಕ್ಕೆ ರಿಸಲ್ಟ್ ಈ ಥರ ಬಂದು ತುಂಬ ಖುಷಿಯಾಗಿದೆ, ತುಂಬ ತೇಲ್ತಾ ಇದ್ದೀರಾ. ಅದೇ ಥರ ತುಂಬ ಜನಕ್ಕೆ ಯು ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಎನಿ ಸೀಟ್ ಅಂತ ಬರ್ತಾ ಇದೆ. ಸೊ ಇದು ತುಂಬ ಜನಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ನಾನು ಹೇಳಿದ್ದೆ ಈ ಥರನೂ ಬರುತ್ತೆ, ಅಂದರೆ ಗ್ರೀನ್ ಕಲರಲ್ಲೂ ಬರುತ್ತೆ ಮತ್ತು ರೆಡ್ ಕಲರಲ್ಲೂ ಬರುತ್ತೆ. ಸೊ ಇದು ಡಿಪೆಂಡ್ ಆಗೋದು ಹೌ ಯು ಪ್ರೊವೈಡ್ ದ ಆಪ್ಷನ್ಸ್. ಸೊ ಇದನ್ನ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಪರ್ಸನಲೈಸ್ಡ್ ಆಪ್ಷನ್ ಎಂಟ್ರಿ ಕಾಲೇಜ್ ಲಿಸ್ಟ್, ಒಂದು ಕಾಲೇಜ್ ಲಿಸ್ಟ್ನ ಪ್ರೊವೈಡ್ ಮಾಡ್ತೀನಿ, ಒಂದು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದೀನಿ ಅಂತ. ಯಾಕೆ ನಿಮ್ಗೆ ಈ ಥರ ಎಲ್ಲ ಬಂದಿದೆ ಅಂತಂದರೆ, ನಿಮ್ಮ ರ್ಯಾಂಕಿಂಗ್ಗೆ ನೀವು ಕೊಟ್ಟಿರೋ ಆಪ್ಷನ್ಸ್ಗೆ ಎರಡು ಮ್ಯಾಚ್ ಆಗ್ತಾ ಇರಲ್ಲ. ನಿಮ್ದು ಏನಾರ ಫಾರ್ ಎಕ್ಸಾಂಪಲ್ ಒಂದು 10,000 12,000 ರ್ಯಾಂಕ್ ಬಂದಿದ್ರೆ, ನೀವೇನಾದರೂ ಬರೀ ಕಟ್ ಆಫಲ್ಲಿ ಬರೀ 5,000 ಮತ್ತು 2,000 ಕಾಲೇಜಸ್ ಕೊಟ್ಟಿದ್ರೆ ನಿಮ್ಮ ರ್ಯಾಂಕಿಂಗ್ ಎಲ್ಲಿಂದ ಅಲಾಟ್ ಆಗುತ್ತೆ? ಇದನ್ನೇ ಹೇಳ್ತಾ ಇದ್ದಾನೆ. ನಿಮ್ಮ ರ್ಯಾಂಕಿಂಗ್ಗೆ ಯಾವ ಕಾಲೇಜಸ್ ಬರುತ್ತೆ ಅದನ್ನು ನೋಡಿಕೊಂಡು ಅದನ್ನು ಕೊಟ್ಟರೆ ಮಾತ್ರ ನಿಮಗೆ ಬರೋದು ಅಂತ ಹೇಳ್ತಾ ಇದ್ದೆ. ತುಂಬ ಜನ ತಗೊಂಡಿದ್ರು, ತುಂಬ ಜನ ತಗೊಂಡಿಲ್ಲ. ಅವ್ರ ಕಷ್ಟ ಇವಾಗ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಏನು ಹೇಳ್ತಾ ಇದ್ದೆ ಅಂತ. ಸೊ ಅವ್ರಿಗೆ ಅರ್ಥ ಆಗಿರುತ್ತೆ. ಸೊ ಎಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇನ್ನು ಡೀಟೇಲಾಗಿ ಮಾತಾಡೋಣ. ಸೊ ಅದಕ್ಕಿಂತ ಮುಂಚೆ ಎಲ್ಲ ಅಪ್ಡೇಟ್ಸ್ ಈ ಥರ ಬರಬೇಕು ಅಂತಂದರೆ ಎನ್ ಡಿ ಅಕಾಡೆಮಿದು ಟೆಲಿಗ್ರಾಮ್ ಚಾನಲ್ ಇದೆ, ಎನ್ ಡಿ ಅಕಾಡೆಮಿದು ಅಫಿಷಿಯಲ್ ವಾಟ್ಸಪ್ ಚಾನಲ್ ಇದೆ. ಜಾಯ್ನ್ ಆಗಿ ಎಲ್ಲ ಅಪ್ಡೇಟ್ಸು ಟೈಮ್ ಟು ಟೈಮ್ ನಿಮ್ಗೆ ಬರ್ತಾ ಇರುತ್ತೆ. ಎಲ್ಲ ಲಿಂಕು ಕೆಲವು ಡಿಸ್ಕ್ರಿಪ್ಷನಲ್ಲಿದೆ. ಓಕೆ, ಸೊ ಕಮಿಂಗ್ ಟು ದ ರಿಸಲ್ಟ್. ಓಕೆ, ಕಮಿಂಗ್ ಟು ದ ಟುಡೇಸ್ ಟಾಪಿಕ್. ಸೊ ಏನು ರಿಸಲ್ಟ್ಸ್ ಬಂದಿದೆ, ಓಕೆ, ಒಂದು ಕಟ್ ಆಫ್ PDF ಕೊಟ್ಟಿದ್ದಾನೆ. ಓಕೆ, ಚೆಕ್ ಮಾಡ್ಬೋದು ನೀವು ಇಲ್ಲಿ. ಇದು ಟೆಂಪ್ರವರಿ ಅಷ್ಟೇ ಇದು. ಸೊ ಏನು ರಿಸಲ್ಟ್ಸ್ ಬಂದಿದೆ, ಫಸ್ಟ್ ಕ್ವಶನ್ ನಿಮಗೆ ಬರೋದೇನು ಅಂತಂದರೆ, ಈಸ್ ದಿಸ್ ಫೈನಲ್ ರಿಸಲ್ಟ್ಸ್ ಕ್ಯಾನ್ ವಿ ಆ್ಯಡ್ ನ್ಯೂ ಕಾಲೇಜಸ್ ಅಂತ ಬರ್ತಾ ಇದೆ. ಓಕೆ, ಸೊ ಇದು ಏನು ಅಂತಂದರೆ, ಏನು ರಿಸಲ್ಟ್ಸ್ ಬಂದಿದೆ ನೋಡಿ. ಇದು ಇನ್ನೊಂದು ನಮ್ಮ ಅಕಾಡೆಮಿ ಹುಡುಗಿ ಸಹನಾ ಅಂದ್ಬಿಟ್ಟು 29th ರ್ಯಾಂಕ್ ಬಂದಿದ್ದಾಳೆ. ಸೊ ಶಿ ಇಸ್ ಆಲ್ಸೋ ಗಾಟ್ ಆರ್ ವಿ ಕಾಲೇಜ್ ಐ ಬಂದಿದೆ, ಇನ್ಫಾರ್ಮೇಷನ್ ಸೈನ್ಸ್ ಬಂದಿದೆ. ಆ್ಯಂಡ್ ದೆನ್ 32nd ರ್ಯಾಂಕ್ ಶಿ ಇಸ್ ಆಲ್ಸೋ ಗಾಟ್ ಗುರು ಕಿರಣ್ ಅಂದ್ಬಿಟ್ಟು ಆರ್ ವಿ ಕಾಲೇಜ್ ಗಾಟ್ ದ ಸೀಟ್. ಸೊ ಈ ಥರ ಸುಮಾರು ಇದೆ. ಲಿಸ್ಟ್ ಒಂದು ಅಪ್ಡೇಟ್ ಮಾಡ್ತೀನಿ, ವೆಯ್ಟ್ ಮಾಡಿ. ಓಕೆ, ಸೊ ಇವಳಿಗೆ ನೋಡಿ ಸೆಕೆಂಡ್ ಆಪ್ಷನ್ಗೆ ಬಂದಿದೆ, ಇವಳು ಫಸ್ಟ್ ಆಪ್ಷನ್ಗೆ ಬಂದಿದೆ. ಸೊ ಇದು ಅಚೀವ್ಮೆಂಟ್ ಅಂತಂದ್ರೆ ಇದನ್ನೇ ಹೇಳೋದು, ದಿಸ್ ಇಸ್ ದ ಅಚೀವ್ಮೆಂಟ್. ಓಕೆ, ನಿಮಗೆ ಒಂದು ಚಾಯ್ಸ್ ತಗೊಬೇಕು. ನೀವು ನಂಗೆ ಈ ಕಾಲೇಜ್ ಬೇಕು ಅಂತ ಹೇಳಬೇಕು. ಆ ಥರ ಬೇಕು ಅಂದರೆ ಓದಬೇಕು, ಚೆನ್ನಾಗಿ ಓದಬೇಕು. ಅಂದರೆ ಫೈನಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಫೈನಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾದ್ಮೇಲೆ ಒಳ್ಳೆ ಕೋಚಿಂಗ್ ಬೇಕು, ಬಂದು ಜಾಯ್ನ್ ಆಗಿ ನಾನು ಕೋಚಿಂಗ್ ಕೊಡ್ತೀನಿ. ಓಕೆ, ಒಂದು ಪ್ರಮೋಷನ್ ಇರಲೇಬೇಕಲ್ವಾ? ಸೊ ಇದೆಲ್ಲ ಬಂದಾದ್ಮೇಲೆ ಇದು ಬಂದಿದೆ. ಓಕೆ, ಸೊ ಇವಾಗ ನಾವು ಬಂದಿರೋ ರಿಸಲ್ಟ್ಸ್ ಸರ್ ಇದನ್ನಾಗಲಿ ಅಂತಂದ್ರೆ ಪರ್ಮನೆಂಟಾ ಸರ್? ಇದು ಪರ್ಮನೆಂಟಾ? ಇದು ಅಂದರೆ ಈ ರಿಸಲ್ಟ್ಸ್ ಫೈನಲ್ ಇನ್ನ ಬರುತ್ತಾ ಅಂದರೆ ಖಂಡಿತ ಇಲ್ಲ. ಈ ರಿಸಲ್ಟ್ಸ್ ನಾಟ್ ಫೈನಲ್. ಓಕೆ, ಇವಾಗ ಏನು ಲೋ ರ್ಯಾಂಕಿಂಗ್ ಇದೆ, ಲೋ ರ್ಯಾಂಕಿಂಗ್ ಅಲ್ಲಿ ಯಾರಿಗೆ ಏನು ಅಲರ್ಟ್ ಆಗಿದೆ ಅವ್ರಿಗೆ ಆಲ್ಮೋಸ್ಟ್ ಅದೇ ಬರುತ್ತೆ. ಅಂದರೆ ರಫ್ಲಿ ಇಫ್ ಯು ಟೇಕ್ ಅರೌಂಡ್ 500 or 1000 ರ್ಯಾಂಕ್ಸ್ ಒಳಗಡೆ ಬಂದಿರೋರಿಗೆ ಆಲ್ಮೋಸ್ಟ್ ಅದೇ ಎಂಟ್ರಿ ಬರುತ್ತೆ. ಯಾಕಂದರೆ ಅವ್ರು ಸೆಲೆಕ್ಟೆಡ್ ಕಾಲೇಜ್ ಕರೆಕ್ಟಾಗಿ ಕೊಟ್ಟಿರ್ತಾರೆ, ಅಲಾಟ್ಮೆಂಟ್ ಆಗಿರುತ್ತೆ. ಬಟ್ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ, ಅದು ಕಂಪ್ಲೀಟ್ಲಿ ಚೇಂಜಸ್ ಆಗುತ್ತೆ. ಇವಾಗ ಯಾರು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಬಂದಾಗ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಅಂತ ಇವಾಗ ಯಾರು ಸೀಟ್ ಅಲಾಟ್ಮೆಂಟ್ ಆಗಿದೆ, ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಬಂದಾಗ ಅವ್ರಿಗೆ ಕೆಲವೊಬ್ಬರಿಗೆ ಅಲಾಟ್ಮೆಂಟ್ ಇಲ್ಲ ಆಗಿದ್ರು ಅಲ್ಲಿ ಆಗಲ್ಲ. ಯಾಕಂದರೆ ಶಫ್ಲಿಂಗ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ
ನೋಡಿ ಇಲ್ಲಿ ಮಾಕ್ ಪಿ ಡಿ ಎಫ್ ಬಿಡ್ತಾರೆ. ಇಲ್ಲಿ DCET ಮಾಕ್ ಪಿ ಡಿ ಎಫ್ ಹೈದರಾಬಾದ್ ಕರ್ನಾಟಕ, DCET ಮಾಕ್ ಜನರಲ್ ಪಿ ಡಿ ಎಫ್ ಕಟ್ ಆಫ್ ಪಿ ಡಿ ಎಫ್ ಜನರಲ್ ಪಿ ಡಿ ಎಫ್ ಬಿಟ್ಟಿದ್ದಾರೆ. ಸೊ ಈ ಪಿ ಡಿ ಎಫ್ ನೋಡಿದ್ರೆ ಸೇಮ್ ನಾನು ಇವಾಗ ಯಾವ ಥರ ಈ ಥರ ಪ್ರೊವೈಡ್ ಮಾಡ್ತಾ ಇದ್ದೀನಿ ಇದೇ ಥರ ನಿಮಗೆ ಎಲ್ಲ ಕಂಪ್ಲೀಟ್ ಪಿ ಡಿ ಎಫ್ ಸಿಗುತ್ತೆ ನಿಮಗೆ. ಸೊ ಇದನ್ನು ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಎಕ್ಸಾಕ್ಟ್ಲಿ ನಾನೆಲ್ಲಿ ನಿಂತ್ಕೊತೀನಿ ಅಂತ. ಸೊ ಇವಾಗ ಏನು ಮಾಡ್ತಾರೆ ಹುಡುಗರು, ಮತ್ತೆ ಆಪ್ಷನ್ ಎಂಟ್ರಿ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ, ಮತ್ತೆ ಆಪ್ಷನ್ ಎಂಟ್ರಿ ಟೈಮ್ ಕೊಟ್ಟಿದ್ದಾರೆ. ಸೊ ಅದನ್ನೇ ಹೇಳಿದ್ದು, ಮಾಕ್ ಅಲಾಟ್ಮೆಂಟ್ ಫಸ್ಟ್ ಟೈಮ್ ಮಾಡ್ತಾ ಇರ್ತೀರ, ನಿಮ್ಗೆ ಎಕ್ಸಾಕ್ಟ್ಲಿ ಐಡಿಯಾ ಇರಲ್ಲ ಏನು ಅಂತ. ಅದನ್ನು ತಿಳ್ಕೊಳ್ಳೋದಕ್ಕೆ 2 ಸಲ ಆಪ್ಷನ್ ಕೊಡ್ತಾರೆ, ಸೆಕೆಂಡ್ ರೌಂಡ್ ಥರ್ಡ್ ರೌಂಡಲ್ಲಿ ಕೊಡಲ್ಲ. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಬರೋದು ನಿಮ್ಗೆ ಏನು ಅಂತಂದ್ರೆ, ಸರ್ ಮಾಕ್ ಅಲಾಟ್ಮೆಂಟ್ ಆಯಿತು, ಇವಾಗ ಫಸ್ಟ್ ರೌಂಡ್ ಅಲಾಟ್ಮೆಂಟ್ಗೆ ಎಷ್ಟು ಟೈಮ್ ಫ್ರೇಮ್ ಸಿಗುತ್ತೆ ಅಂದರೆ 2 ರಿಂದ 3 ದಿನ ಟೈಮ್ ಫ್ರೇಮ್ ಸಿಗುತ್ತೆ. ಅಂದರೆ 2 ರಿಂದ 3 ದಿನ ನೀವು ಮತ್ತೆ ಆಪ್ಷನ್ ಅಪ್ಡೇಟ್ ಮಾಡಿ, ಇವಾಗ ಹೆಂಗೆ ಫಸ್ಟಿಂದ ಅಪ್ಡೇಟ್ ಮಾಡಿದ್ರೆ ಫ್ರೆಶ್ ಆಗಿ ಅದೇ ಥರ ಇವಾಗ ಅಪ್ಡೇಟ್ ಮಾಡಿ ಮತ್ತೆ ರಿಸಲ್ಟ್ಸ್ ಬರುತ್ತೆ ನಿಮಗೆ. ಓಕೆ, ಸೊ ಮತ್ತೆ ಆಪ್ಷನ್ ಎಂಟ್ರಿ ಮಾಡಿದಾದ್ಮೇಲೆ ನಿಮಗೆ ಒಂದು ರಿಸಲ್ಟ್ಸ್ ಬರುತ್ತೆ. ಟೈಮ್ ಫ್ರೇಮ್ ಮಾಡೋದಾದ್ರೆ ನೋಡಿ ಇಲ್ಲಿ ಇವಾಗ ಇಚ್ಛೆ ಆಯ್ಕೆಗಳನ್ನು ದಾಖಲಿಸೋದು. ಇವಾಗ ಫಸ್ಟ್ ರೌಂಡ್ ಆಗಿತ್ತು ಅಂದರೆ ಫಸ್ಟ್ ರೌಂಡಲ್ಲಿ ಫಸ್ಟ್ ಪಾರ್ಟ್ ಆಗೋಗಿದೆ, ಅಂದರೆ ಇಲ್ಲಿವರೆಗೂ ಆಗಿದೆ. ಅಣುಕು ಸೀಟ್ ಮಾಕ್ ಸೀಟ್ ಅಲಾಟ್ಮೆಂಟ್ ಇಲ್ಲಿವರೆಗೂ ಆಗೋಗಿದೆ. ಓಕೆ, ಇಷ್ಟು ಕಂಪ್ಲೀಟ್ ಆಗಿದೆ. ಸೊ ಇವಾಗ ಏನು ಮಾಡ್ಬೇಕು ಆ್ಯಕ್ಚುಲಿ ನೋಡಿ, 11 ಅಂದರೆ ಇವತ್ತು 6 ಗಂಟೆಗೆ ರಿಸಲ್ಟ್ ಕೊಡಬೇಕಾಗಿತ್ತು, ಅವರು 7:15 ಕೊಟ್ಟರು. 8 ಗಂಟೆಯಿಂದ ಓಪನ್ ಆಗಬೇಕಾಗಿತ್ತು, ಇನ್ನೂ ಓಪನ್ ಆಗಿಲ್ಲ, ಕೆಲವೊಂದು ಟೈಮ್ ಓಪನ್ ಆಗ್ತಾ ಇದೆ. ಸೊ ಪ್ರಾಬಲಿ ಬೆಳಗ್ಗೆ ಅನ್ಕೊಳ್ಳಿ, ಬೆಳಗ್ಗೆ 6 ಗಂಟೆಯಿಂದ ಅನ್ಕೊಳ್ಳಿ. ಓಕೆ, ಸೊ ಕಂಪ್ಲೀಟ್ 13th, ಓಕೆ 11th ಆದಮೇಲೆ 12th, 11th ಆಯ್ತು ಮುಗಿದೋಯ್ತು ಇವತ್ತು, 12th 13th 11 AM ವರೆಗೂ ನಿಮಗೆ ಆಪ್ಷನ್ ಇದೆ. ಅಂದರೆ 1.5 ದಿವಸ ನಿಮಗೆ ಆಪ್ಷನ್ ಇದೆ, 1.5 ಡೇ ಆಪ್ಷನ್ ಇದೆ. ನೀವು ಪಿ ಡಿ ಎಫ್ ನೋಡ್ಬಿಟ್ಟು ನೀವು ಈ ಥರ ಒಂದು ಕಟ್ ಆಫ್ ಪಿ ಡಿ ಎಫ್ ನೋಡಿ, ಇಲ್ಲಿ ಏನು ಮೆನ್ಷನ್ ಆಗಿದೆ ಕಟ್ ಆಫ್ ಪಿ ಡಿ ಎಫ್ ನೋಡಿ. ಓಕೆ, ನೀವು ಏನೋ ಒಂದು ಮಾಡಿಫಿಕೇಶನ್ ಮಾಡಿದ್ರೆ ಈ ರಿಸಲ್ಟ್ಸ್ ಏನಿದೆ ಕಂಪ್ಲೀಟ್ಲಿ ಚೇಂಜಸ್ ಆಗುತ್ತೆ. ಬಟ್ ಮ್ಯಾಕ್ಸಿಮಮ್ ನಾನು ಹೇಳೋದು 85 to 90%. ಓಕೆ, ಸೊ 85 to 90% ಆಲ್ಮೋಸ್ಟ್ ಸೇಮ್ ಬರುತ್ತೆ, ಸ್ವಲ್ಪ ಚೇಂಜಸ್ ಆಗುತ್ತೆ. ಇವಾಗ ಯಾರ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅವ್ರಿಗೆ ಹಾಗೆ ಆಗುತ್ತೆ. ಓಕೆ, ಅದನ್ನೇ ಹೇಳ್ತಾ ಇರೋದು. ಸೊ ಇವಾಗ ನೆಕ್ಸ್ಟ್ ಬರೋದಾದರೆ ಐ ವಿಲ್ ಗೆಟ್ ದ ಸೇಮ್ ಕಾಲರ್ ಚೇಂಜ್ ಹೇಳಿದ್ದೀನಿ ನೋಡಿ. ಸೀಟ್ ನೋಡಿ ಸರ್, ನಾವು ಏನು ಮಾಡಬೇಕು ಅಂತಂದರೆ ಏನೂ ಇಲ್ಲ. ಇವಾಗ ಸೀಟ್ ಅಲಾಟ್ಮೆಂಟ್ ಯಾರ್ಯಾರಿಗೆ ಆಗಿಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಇದನ್ನೇ ಹೇಳಿದ್ದು, ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ಇದನ್ನೇ ನಾನು ತುಂಬ ಸ್ಟ್ರೆಸ್ ಮಾಡ್ತಾ ಇದ್ದು. ಏನು ಓದಿದ್ರೆ ಇಲ್ಲಿವರೆಗೂ ಒಂದು ಪಾರ್ಟ್ ಆದರೆ ಆಪ್ಷನ್ ಎಂಟ್ರಿ ಇನ್ನೊಂದು ಪಾರ್ಟ್ ಆಗುತ್ತೆ. ಏನೇ ಓದಿರಲಿ ಕರೆಕ್ಟಾಗಿ ಆಪ್ಷನ್ಸ್ ಕೊಡಲಿಲ್ಲ ಅಂತಂದರೆ ನಿಮ್ಮ ರ್ಯಾಂಕಿಂಗ್ಗೆ ಕಾಲೇಜ್ ಅಲಾಟ್ಮೆಂಟ್ ಆಗಲ್ಲ. ಅದಕ್ಕೆ ಹುಷಾರಾಗಿ ಪ್ಲೇ ಮಾಡಿ. ಇವು ಅಟ್ಲೀಸ್ಟ್ ಇವಾಗಾದರೂ 1 ವರ್ಷ ಟೈಮ್ ಇದೆ, ಅಲರ್ಟ್ ಆಗಿ ನೆಕ್ಸ್ಟು ಕರೆಕ್ಟಾಗಿ ಕೊಡಿ. ಓಕೆ, ಸೊ ಅದಕ್ಕೆ ಏನು ಮಾಡಿ, ಇವಾಗ ಲಾಗಿನ್ ಆಗುತ್ತೆ. ಲಾಗಿನ್ ಆದರೆ ನೋಡಿ, ಆಪ್ಷನ್ ಎಂಟ್ರಿ ಲಾಗಿನ್ ಆದಾಗ ಸೇಮ್ ಲಿಂಕಲ್ಲಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಇರುತ್ತೆ. ಅಲ್ಲಿ ಲಾಗಿನ್ ಆದರೆ ನಿಮಗೆ ಲಾಗಿನ್ ಆದರೆ ನೋಡಿ, ಇಲ್ಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ಸ್ ಫ್ರಮ್ 9:11 to 13:11 AM ಅಂತ ಇದೆ. ಅಂದರೆ ಆಲ್ರೆಡಿ ಎಕ್ಸ್ಟೆಂಡ್ ಮಾಡಿದ್ದಾರೆ, ಬಟ್ ಇನ್ನೂ ಓಪನ್ ಆಗ್ತಾ ಇಲ್ಲ. ಓಪನ್ ಆಗುತ್ತೆ, ವೆಯ್ಟ್ ಮಾಡಿ. ಆಗಿದ ತಕ್ಷಣ ಸಾರ್ಟ್ ಔಟ್ ಮಾಡಿ. ಇವಾಗ ಹೆಂಗೆ ಸರ್ ಎಂಟ್ರಿ ಮಾಡೋದು, ಮತ್ತೆ ಯಾವಾಗ ಏನು ಥರ ಮತ್ತೆ ಬರೀ ಜಸ್ಟ್ ರೀಶಫಲ್ ಮಾಡ್ಬೋದಾ, ಸಾರ್ಟಿಂಗ್ ಮಾಡ್ಬೋದಾ, ತುಂಬ ಜನ ಡೌಟ್ಸ್ ಇದೆ. ಸೊ ಅದು ಏನೂ ಇಲ್ಲ. ನಿಮಗೆ ಲಾಗಿನ್ ಆದಾಗ ಏನೇನು ಆಪ್ಷನ್ಸ್ ಬರುತ್ತೆ. ಇವಾಗ ಹೆಂಗೆ ಫಸ್ಟ್ ಟೈಮ್ ಮಾಡ್ತಾ ಇದ್ರಿ ಅದೇ ಥರ ಎಲ್ಲಾನು ಡಿಲೀಟ್ ಮಾಡ್ಬೋದು, ಎಲ್ಲಾನು ಆ್ಯಡ್ ಮಾಡ್ಬೋದು. ಓಕೆ, ಕಂಪ್ಲೀಟ್ ಡಿಲೀಟ್ ಮಾಡಿ ಮತ್ತೆ ರೀಶಫಲ್ ಆಗಿ ಕೋರ್ಸ್ ವೈಸ್ ಹುಡುಕಿ ಕೊಡಿ. ಅದು ಪಿ ಡಿ ಎಫ್ ಕಟ್ ಆಫ್ ಪಿ ಡಿ ಎಫ್ ನೋಡ್ಕೊಂಡು ಕೊಡಿ. ಅದು ನಿಮಗೆ ಹೆಲ್ಪ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾರ್ಯಾರು ಕೋರ್ಸ್ ಮಾಡ್ಕೊಂಡಿದ್ದೀರಾ, ಬೈ ಮಾಡ್ಕೊಂಡಿದ್ದೀರಾ, ಎಲ್ಲ PPT ಬೈ ಮಾಡ್ಕೊಂಡಿದ್ದೀರಾ, ಸೊ ನಿಮಗೆ ಒಂದು ಸಾರ್ಟೆಡ್ ಲಿಸ್ಟು ಒಂದು ಬ್ರಾಂಚ್ ವೈಸ್ ನಾನು ಪ್ಲೇಸ್ ಮಾಡ್ತೀನಿ. ಯು ಕ್ಯಾನ್ ಟೇಕ್ ಇಟ್. ಓಕೆ, ರಿಮೈನಿಂಗ್ ಯಾರನ್ನ ಬೇಕು ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ಐ ವಿಲ್ ಪ್ರೊವೈಡ್ ಇಟ್. ಓಕೆ, ವಿತ್ ಸರ್ಟನ್ ಚಾರ್ಜಸ್ ಇರುತ್ತೆ, ಯಾಕಂದ್ರೆ ನನ್ನ ವರ್ಕ್ ಇರುತ್ತೆ ಅಲ್ಲಿ. ಓಕೆ, ಸೊ ಇಷ್ಟು ಡೀಟೇಲ್ ಆಗಿ ಹೇಳಿದ್ದೀನಿ ಮಾಕ್ ಅಲಾಟ್ಮೆಂಟ್ ಬಗ್ಗೆ. ಸೊ ಮಾಕ್ ಅಲಾಟ್ಮೆಂಟ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಇದು ಬಂದು ಜಸ್ಟ್ ಟೆಂಪ್ರವರಿ ರಿಸಲ್ಟ್. ಓಕೆ, ಟೆಂಪ್ರವರಿ ರಿಸಲ್ಟ್. ತುಂಬ ಚೇಂಜಸ್ ಆಗುತ್ತೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದಮೇಲೆ. ಸೊ ಮ್ಯಾಕ್ಸಿಮಮ್ ಅದೇ ಇರುತ್ತೆ, ಬಟ್ ಚೇಂಜಸ್ ಆಗುತ್ತೆ. ಸೊ ತಲೆ ಕೆಡ್ಸ್ಕೊಂತೀರಾ, ಪೇಷನ್ಸ್ ಇಂದ ವೇಟ್ ಮಾಡಿ. ಇನ್ನು 2 days ಟೈಮ್ ಇದೆ. ಓಕೆ, ಅಕಾರ್ಡಿಂಗ್ ಟು ದ ಸರ್ಕ್ಯುಲರ್ ನೋಡಿ, ಸರ್ಕ್ಯುಲರ್ ಏನಾಗಿದೆ, ಇನ್ನು 2 days ಟೈಮ್ ಇದೆ. ಅಂದರೆ 11 AM ವರೆಗೂ ಟೈಮ್ ಇದೆ ನಿಮಗೆ. ಓಕೆ, 11 AM ವರೆಗೂ ಟೈಮ್ ಇದೆ. ಅದಾದಮೇಲೆ ನೈಜ ಸೀಟು ಫಲಿತಾಂಶ ಪ್ರಕಟಣೆ, ಅಂದರೆ ರಿಯಲ್ ಸೀಟ್ ಅಲಾಟ್ಮೆಂಟ್, ಅಂದರೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಬಂದು 13/7 6 ಗಂಟೆ ಅಂತ ಹೇಳಿದ್ರೆ ಅವತ್ತು ಸಾಯಂಕಾಲ 7 ಗಂಟೆಗೆ ಆಗುತ್ತೆ. ಅದು ಪಕ್ಕಾ, ಇದು ಪಕ್ಕಾ ಅಲ್ಲ. ಅರ್ಥ ಆಯ್ತಾ? ಇಲ್ಲಿ ಫೀಸು ಇಂಡಿಕೇಟ್ ಆಗಿಲ್ಲ, ಏನೂ ಇಲ್ಲ. ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದಾಗ ಡೆಫಿನೆಟ್ಲಿ ನಿಮಗೆ ಫೀಸ್ ಇಂಡಿಕೇಟ್ ಆಗುತ್ತೆ. ನೋಡಿ, ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದಾಗ ನಿಮಗೆ ಫೀಸ್ ಇಂಡಿಕೇಟ್ ಆಗುತ್ತೆ. ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಅಂತಾದಾಗ ಇದು 2022 ಆ್ಯಕ್ಚುಲಿ ಸೇಮ್ ಥರ ಬರುತ್ತೆ, 24 ಅಂತ ಬರುತ್ತೆ. ಎಲ್ಲಿಗೆ ಅಲಾಟ್ ಆಗಿದೆ, ಕಾಲೇಜ್ ನೇಮ್ ಏನು, ಫೀಸ್ ಏನು, ಯಾವ ಕ್ಯಾಟಗರಿ ಎಲ್ಲ ಇಂಡಿಕೇಟ್ ಆಗುತ್ತೆ. ಇದು ಬಂದು ಫೈನಲ್, ದಿಸ್ ಈಸ್ ಫೈನಲ್. ಯಾವಾಗ ಇಲ್ಲಿ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಅಂತ ಬರುತ್ತೋ ಇದು ಫೈನಲ್. ಓಕೆ, ಮಾಕ್ ಅಲಾಟ್ಮೆಂಟ್ ಫೈನಲ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಓವರ್ ಆಲ್ ಆಗಿ ಎಲ್ಲ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಹ್ಯಾವ್ ಪೇಷನ್ಸ್. ಓಕೆ, ಪೇಷನ್ಸಿಂದ ವೆಯ್ಟ್ ಮಾಡಿ, ಎಲ್ಲ ಅಪ್ಡೇಟ್ಸು ಕೊಡ್ತೀನಿ. ಅದಕ್ಕೆ ಗ್ರೂಪಲ್ಲಿರಿ. ಓಕೆ, ಸೊ ರೈಟ್ ನೌ
ಏನು ಟೆನ್ಷನ್ ಆಗಿ ಹೋಗಬೇಡಿ. ತುಂಬ ಜನಕ್ಕೆ ಬೇಜಾರಾಗಿರುತ್ತೆ, ಟೆನ್ಷನ್ ಆಗಿಬಿಟ್ಟಿರ್ತೀರ, ಬರುತ್ತೋ ಇಲ್ಲೋ ಸೀಟ್ ಖಂಡಿತ ಬರುತ್ತೆ. ಅದಕ್ಕೆ ಕರೆಕ್ಟಾಗಿ ಒಂದು ಸಾರ್ಟೆಡ್ ಲಿಸ್ಟಲ್ಲಿ ಅಪ್ಲೈ ಮಾಡಬೇಕು. ಸೊ ಈ ಥರ ಒಂದು ಲಿಸ್ಟು ಇವಾಗ ಏನು 2023 ಕೊಡ್ತಾ ಇದ್ದೆ, ಇವಾಗ ಮಾಕ್ ಅಲಾಟ್ಮೆಂಟ್ ನಾನು ಕೊಡೋಕ್ಕಾಗಲ್ಲ, ಯಾಕಂದ್ರೆ ಸಾರ್ಟ್ ಔಟ್ ಮಾಡಿ ಎಲ್ಲ ಕೊಡೋಕ್ಕಾಗಲ್ಲ. ಒಂದು ಸಾರ್ಟೆಡ್ ಲಿಸ್ಟ್ ಇಡ್ತೀನಿ, ಆದರೆ ಪ್ರಾಬ್ಲಮ್ ಏನಿಲ್ಲ. ಓಕೆ, ಇವಾಗ ಈ ಥರ ಲಿಸ್ಟ್ ಇನ್ನೂ ಬೇಕು ಅಂದರೆ ಇದು ರೆಫರೆನ್ಸ್ ಆಗುತ್ತೆ ನಿಮಗೆ. ಬೇಕು ಅಂತಂದರೆ ಪ್ರೊವೈಡ್ ಮಾಡ್ತೀನಿ, ಪಿಂಗ್ ಮಾಡಿ, ಚಾರ್ಜಸ್ ಇರುತ್ತೆ, ಪೇ ಮಾಡಿ, ಯು ವಿಲ್ ಗೆಟ್ ದ PDF ಅಕಾರ್ಡಿಂಗ್ಲಿ, ಯು ಕ್ಯಾನ್ ಯೂಸ್ ಇಟ್. ಓಕೆ, ಫಸ್ಟ್ ರೌಂಡ್ ಆದಮೇಲೆ ಪ್ರೊವೈಡ್ ಮಾಡ್ತೀನಿ. ಸೊ ಇಷ್ಟು ಅಪ್ಡೇಟ್ಸು ಇವತ್ತಿನ ವಿಡಿಯೋದು. ಸೊ ಮಾಕ್ ಅಲಾಟ್ಮೆಂಟು, ಸೊ ಫೈನಲ್ ಆಗಿ ಹೇಳೋದಿಷ್ಟೇ, ಮಾಕ್ ಅಲಾಟ್ಮೆಂಟ್ ಇಸ್ ಎ ಟೆಂಪ್ರವರಿ ಅಲಾಟ್ಮೆಂಟ್, ತಲೆ ಕೆಡ್ಸೋಕೆ ಹೋಗಬೇಡಿ. ಫಸ್ಟ್ ರೌಂಡಲ್ಲಿ ತುಂಬ ಚೇಂಜಸ್ ಆಗುತ್ತೆ. ಸೊ ಕೀಪ್ ವೇಟಿಂಗ್ ಫಾರ್ ದ ವಿಡಿಯೋ, ಕೀಪ್ ಅಪ್ಡೇಟೆಡ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.